ನಾಡಿನಾದ್ಯಂತ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇದೆ. ನಾಡಿನಾದ್ಯಂತ 70ನೇ ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಬಹಳ ಇದೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಧ್ವಜಾರೋಹಣ ಬಳಿಕ ತೆರೆದ ವಾಹನದಲ್ಲಿ ಪರೇಡ್ ಅನ್ನು ಕೂಡ ನಡೆಸಿದ್ದಾರೆ. ತುಕಡಿಗಳ ಪರಿವೀಕ್ಷಣೆಯನ್ನ ಮಾಡಿದ್ದಾರೆ ಸಚಿವ ದರ್ಶನಾಪುರ. ವಿವಿಧ ಇಲಾಖೆಗಳ ತಂಡಗಳಿಂದ ಪಥಸಂಚಲನವನ್ನ ಕೂಡ ನಡೆಸಲಾಗಿದೆ. ಯಾದಗಿರಿ ಶಾಸಕ ಚೆನ್ನರೆಡ್ಡಿ ಪಾಟೀಲ್ ತುನೂರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಅಂಬಿಕರ ನಿಗಮ ಅಧ್ಯಕ್ಷ ಬಾಬುರಾವ್ ಚಿಂಚನಸೂರು ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಅದರ ಜೊತೆಗೆ ಡಿಸಿ ಹರ್ಷಲ್ ಬೋಯರ್ ಸೇರಿ ಹಲವಾರು ಮಂದಿ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ. ಈ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಸಂಭ್ರಮ ಸಡಗರದಿಂದ ರಾಜ್ಯಾದ್ಯಂತ ಆಚರಿಸಲಾಗ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇವೆ. ಹಲವಾರು ಕಡೆ ಈಗಾಗಲೇ ಭುವನೇಶ್ವರಿಗೆ ಒಂದು ಪುಷ್ಪಾರ್ಚನೆ ಮಾಡುವ ಮೂಲಕ ಈಗಾಗಲೇ ದೀಪ ಬೆಳಗಿಸುವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆಯನ್ನ ಕೂಡ ನೀಡಲಾಗಿದೆ. ಅದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇದು ಯಾದಗಿರಿ ಜಿಲ್ಲೆಯ ನೇರ ದೃಶ್ಯಾವಳಿಗಳು. ಇಲ್ಲೂ ಕೂಡ ಬಹಳ ಸಂಭ್ರಮ ಸಡಗರದಿಂದ ಮೊದಲು ಭುವನೇಶ್ವರಿಗೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ನಂತರ ಫ್ಲಾಗ್ ಹಾಸ್ಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಧ್ವಜಾರೋಹಣವನ್ನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ತೆರೆದ ವಾಹನದಲ್ಲಿ ಪರೇಡ್ ಅನ್ನ ಕೂಡ ನಡೆಸಲಾಗಿದೆ. ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ರ ಜೊತೆಗೆ ವಿವಿಧ ಇಲಾಖಾ ತಂಡಗಳಿಂದ ಪಥಸಂಚಲನ ಕೂಡ ನಡೆಸಲಾಗಿತ್ತು. ಏಳು ತುಕಡಿಗಳು ಪರಿವೀಕ್ಷಣೆಯಲ್ಲಿ ನಮ್ಮ ಜೊತೆಗೆ ಇರುವಂತಹದ್ದು. ಮೊದಲನೆಯ ತಂಡ ಮಂಜುನಾಥ್ ಅವರ ನೇತೃತ್ವದಲ್ಲಿ ಡಿಆರ್ ತಂಡ ಮಾನ್ಯ ಸಚಿವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ನೇತೃತ್ವದಲ್ಲಿರುವಂತಹ ತಂಡ. ನಾಲ್ಕನೇ ತಂಡ ಅಗ್ನಿಶಾಮಕ ತಂಡ ತಿಪ್ಪರಾಜರವರ ನೇತೃತ್ವದಲ್ಲಿ ತಂಡ. ಮಹಾತ್ಮ ಗಾಂಧಿ ಸ್ಕೌಟ್ಸ್ ವಿಭಾಗ ಕುಮಾರ್ ಮಾರುತಿ ಅವರ ನೇತೃತ್ವದಲ್ಲಿರುವ ತಂಡ. ಶ್ರೀ ಲಚ್ಚಪ್ಪ ಚವಾಣ್ ಗೌಡಗೇರಿಯವರು ತಮ್ಮ ತಂಡ ನಾಯಕತ್ವದಲ್ಲಿ ಮಾನ್ಯ ಸಚಿವರ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಣೆಗೆ ತೆರಳುತ್ತಾ ಇದ್ದಾರೆ.